ಸ್ಮಾರ್ಟ್ ಮೀಟರ್ ಬಿಗ್ ಸ್ಕ್ಯಾಮ್ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಟೆಂಡರ್ನ ರದ್ದುಗೊಳಿಸಲೇಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15,000 ಕೋಟಿ ರೂಪಾಯಿ ಟೆಂಡರ್ ರದ್ದುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಈಗ ಡೆಡ್ಲೈನ್ ಅನ್ನ ಪಾಸ್ ಮಾಡಿದ್ದಾರೆ. 24 ಗಂಟೆಯೊಳಗೆ ಟೆಂಡರ್ನ ರದ್ದುಗೊಳಿಸದೇ ಇದ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಶಾಸಕ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಶ್ವಥ್ ನಾರಾಯಣ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇಂಧನ ಸಚಿವ ಜಾರ್ಜ್ ಮತ್ತು ರಾಜ್ಯ ಸರ್ಕಾರಕ್ಕೆ ಟೆಂಡರ್ ರದ್ದು ಮಾಡುವಂತೆ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಡೆಡ್ಲೈನ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇಂಧನ ಸಚಿವ ಕೆಜೆ ಜಾರ್ಜ್ ತಲೆದಂಡಕ್ಕೆ ಸದ್ದಿಲ್ಲದೆ ದಾಖಲೆ ಕಲೆ ಹಾಕ್ತಾ ಇದೆ ಬಿಜೆಪಿ. ಸದ್ಯದಲ್ಲೇ ಮತ್ತೊಂದು ಸುತ್ತಿನ ದಾಖಲೆ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ವಿದ್ಯುತ್ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಲ್ಲೋ ಒಂದು ಕಡೆ ಇಂಧನ ಇಲಾಖೆ ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರವನ್ನು ಮಾಡೋ ಉದ್ದೇಶದಿಂದಲೇ ಈ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆಗೆ ಮುಂದಾಗಿದೆಯಾ ಅಂತಕ್ಕಂತಹ ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥದ್ದು. ಇವತ್ತು ವಿರೋಧ ಪಕ್ಷದ ಶಾಸಕರಾದಂತಹ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಅವರು ಇವತ್ತು ಒಂದು ಬಿಗ್ ಎಕ್ಸ್ಪೋಸ್ ಅನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರದ ಸ್ಕ್ಯಾಮ್ ಬಗ್ಗೆ. ಇದರ ಕುರಿತಂತೆ ನಾನು ಮಾತಾಡ್ತಾ ಹೋಗ್ತೇನೆ. ಎಲ್ಲೋ ಒಂದು ಕಡೆ ಇಂಧನ ಇಲಾಖೆ ಹೊಣೆ ಹೊತ್ತಿರತಕ್ಕಂಥ ಜಾರ್ಜ್ ಅವರು ಈ ಒಂದು ಎಲ್ಲೋ ಒಂದು ಕಡೆ ತಮ್ಮ ಹೊಣೆಗಾರಿಕೆಯನ್ನ ಮೆರೆಯುವಲ್ಲಿ ಖಂಡಿತವಾಗಲೂ ಕೂಡ ಅವರು ಫೇಲ್ ಆಗಿದ್ದಾರೆ ಅಂತಕ್ಕಂಥದ್ದು ವಿಪಕ್ಷಗಳ ಆರೋಪ. ಬನ್ನಿ ಅವರೇ ಮಾತಾಡ್ತಾ ಹೋಗ್ತೇನೆ. ಸರ್, ಇಂಧನ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದೀರಿ, ಈಗಾಗಲೇ ಯಾವ ರೀತಿ ಆಗಿದೆ ಅಂತ ಹೇಳಿ. ಮುಂದೆ ಏನು ಮತ್ತೆ ವಿಪಕ್ಷವಾಗಿ ಇದನ್ನು ಯಾವ ರೀತಿಯಾಗಿ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೀರಿ? ನೋಡಿ, ಬಹಳ ಮುಖ್ಯವಾಗಿ ನಾವು ಬಹಳಷ್ಟು ಸಂದರ್ಭದಲ್ಲಿ ಸದನದ ಒಳಗೆ ಕಾಲಿಂಗ್ ಅಟೆನ್ಷನ್ ಮೂಲಕ ಮತ್ತು ಬಜೆಟ್ನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಈ ಎರಡು ಸನ್ನಿವೇಶದಲ್ಲೂ ಸರ್ಕಾರದ ಗಮನ ಸೆಳೆದು ಯಾವ ರೀತಿ ಇಲ್ಲಿ ಕಾನೂನು ಉಲ್ಲಂಘನೆ ಆಗ್ತಿದೆ, ಅಧಿಕಾರ ದುರ್ಬಳಕೆ ಆಗಿದೆ, ದರ ಹೆಚ್ಚಾಗಿದೆ, ಕಡ್ಡಾಯ ಇಲ್ಲ ಅಂದ್ರೂ ಕಡ್ಡಾಯ ಇದೆ ಅಂತ ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ವಿ. ಆದರೂ ಸಹ ಎಲ್ಲ ಸರಿದೆ ಅಂತ ನಿನ್ನೆನೂ ಸಹ ಅವರ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಎಲ್ಲ ಸರಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಅದನ್ನ ಸಂಪೂರ್ಣವಾಗಿ ದಾಖಲೆ ಸಮೇತ ಇವತ್ತು ಎಲ್ಲಾ ದಾಖಲೆಗಳನ್ನು ಒದಗಿಸಿದೀವಿ. ಹೇಗೆ ಎಲ್ಲ ಹಂತದಲ್ಲೂ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನು ತಿಳಿಸಿದೀವಿ ಮತ್ತು ದರ ಹೆಚ್ಚಾಗಿರೋದೆಲ್ಲವನ್ನು. ಹಾಗಾಗಿ ತಕ್ಷಣ ಈ ಒಂದು ಗುತ್ತಿಗೆಯನ್ನು ಹಿಂದೆ ಪಡೆದು ಎಲ್ಲವನ್ನು ಸರಿಪಡಿಸಿ ಹಿಂದೆ ಪಡಿಬೇಕು, ಅನ್ಯಾಯವನ್ನು ಸರಿಪಡಿಸಬೇಕು, ಹಿಂದೆ ಪಡಿಬೇಕು, ಕೊಟ್ಟಿರುವಂತಹ ಕಾಂಟ್ರಾಕ್ಟ್ ಹಿಂದೆ ಪಡಿಬೇಕು, ಕಡ್ಡಾಯ ಮಾಡಿರೋದನ್ನ ಹಿಂದೆ ಪಡಿಬೇಕು ಮತ್ತು ಇರೋ ಎಲ್ಲ ಗ್ರಾಹಕರಿಗೆ ಎಸ್ಕಾಮಿನ ದುಡ್ಡಲ್ಲಿ ಇರೋ ಎಲ್ಲ ಗ್ರಾಹಕರಿಗೂ ಅಳವಡಿಸಲಿ. ಎಸ್ಕಾಮಿನ ದುಡ್ಡಲ್ಲಿ ಗ್ರಾಹಕರ ದುಡ್ಡಲ್ಲ. ಯಾಕಂದ್ರೆ ಎಸ್ಕಾಮಿಗೆ ಅನುಕೂಲ ಆಗುತ್ತೆ. ಎಸ್ಕಾಮಿಗೆ ಅನುಕೂಲ ಆಗೋದಕ್ಕೆ ಗ್ರಾಹಕರ ಮೇಲೆ ಯಾಕೆ ಬರ ಎಳಿತೀರಾ? ಸೊ ನಿಮಗೆ ಲಾಭ ಆಗ್ತಿದೆ, ಅನುಕೂಲ ಆಗ್ತಿದೆ, ಅದನ್ನು ಸರಿಪಡಿಸಿ ಎಲ್ಲವನ್ನು ಮತ್ತೆ ಈ ಕೊಟ್ಟಿರುವಂತಹ ಟೆಂಡರ್ ಅಥವಾ ಕಾಂಟ್ರಾಕ್ಟ್ ಅನ್ನ ಹಿಂದೆ ಪಡಿಬೇಕು. ಹಿಂದೆ ಪಡಿಲಿಲ್ಲ ಅಂದ್ರೆ ಏನನ್ನು ಮಾಡ್ತೀವಿ ಅಂತ ಮುಂದಿನ ದಿನದಲ್ಲಿ ಇನ್ನೂ ಬಹಳ ತೀವ್ರವಾಗಿ ಕೈಗೆತ್ಕೊಂಡು 24 ಗಂಟೆ ಒಡೆ ಇವ್ರು ಹಿಂದೆ ಪಡಿಲಿಲ್ಲ ಅಂದ್ರೆ ಇವರ ಸಂಪೂರ್ಣವಾಗಿ ಭಯ ಎಳೆದು ಕಾನೂನಾತ್ಮಕವಾಗಿ ಇವನ್ನ ಚೌಕಟ್ಟಲ್ಲಿ ಕಾನೂನಿನ ಅನ್ವಯ ಆಗೋ ರೀತಿಯಲ್ಲಿ ಅದರ ಪರಿಣಾಮವನ್ನ ಅವ್ರು ಎದುರಿಸಬೇಕಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಸರ್. ಮುಂದೆ ನಮ್ಮ ಹೋರಾಟ ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನಾವು ನಂತರ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಈ ಟೆಂಡರ್ ಅನ್ನ ವಾಪಸ್ ತೆಗೆದುಕೊಳ್ಳುತ್ತಾ ಸರ್ಕಾರ ಅಥವಾ ಇಲ್ವಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ಮಾರ್ಟ್ ಮೀಟರ್ ಬಿಗ್ ಸ್ಕ್ಯಾಮ್ ವಿರುದ್ಧ ಬಿಜೆಪಿ ಸಮರವನ್ನ ಸಾರಿದೆ. ಟೆಂಡರ್ನ ರದ್ದುಗೊಳಿಸಲೇಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15,000 ಕೋಟಿ ರೂಪಾಯಿ ಟೆಂಡರ್ ರದ್ದುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಶಾಸಕ ಅಶ್ವಥ್ ನಾರಾಯಣ್ ಈಗ ಡೆಡ್ಲೈನ್ ಅನ್ನ ಪಾಸ್ ಮಾಡಿದ್ದಾರೆ. 24 ಗಂಟೆಯೊಳಗೆ ಟೆಂಡರ್ನ ರದ್ದುಗೊಳಿಸದೇ ಇದ್ರೆ ಹೋರಾಟವನ್ನ ಮಾಡ್ತೀವಿ ಅಂತ ಶಾಸಕ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಶ್ವಥ್ ನಾರಾಯಣ್ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇಂಧನ ಸಚಿವ ಜಾರ್ಜ್ ಮತ್ತು ರಾಜ್ಯ ಸರ್ಕಾರಕ್ಕೆ ಟೆಂಡರ್ ರದ್ದು ಮಾಡುವಂತೆ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಡೆಡ್ಲೈನ್ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇಂಧನ ಸಚಿವ ಕೆಜೆ ಜಾರ್ಜ್ ತಲೆದಂಡಕ್ಕೆ ಸದ್ದಿಲ್ಲದೆ ದಾಖಲೆ ಕಲೆ ಹಾಕ್ತಾ ಇದೆ ಬಿಜೆಪಿ. ಸದ್ಯದಲ್ಲೇ ಮತ್ತೊಂದು ಸುತ್ತಿನ ದಾಖಲೆ ಬಿಡುಗಡೆ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ವಿದ್ಯುತ್ ಇಲಾಖೆಯಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಲ್ಲೋ ಒಂದು ಕಡೆ ಇಂಧನ ಇಲಾಖೆ ಇದರಲ್ಲಿ ವ್ಯಾಪಕ ಭ್ರಷ್ಟಾಚಾರವನ್ನು ಮಾಡೋ ಉದ್ದೇಶದಿಂದಲೇ ಈ ಒಂದು ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಳವಡಿಕೆಗೆ ಮುಂದಾಗಿದೆಯಾ ಅಂತಕ್ಕಂತಹ ಅನುಮಾನಗಳು ವ್ಯಕ್ತ ಆಗಿರ್ತಕ್ಕಂಥದ್ದು. ಇವತ್ತು
ವಿರೋಧ ಪಕ್ಷದ ಶಾಸಕರಾದಂತಹ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ಅವರು ಇವತ್ತು ಒಂದು ಬಿಗ್ ಎಕ್ಸ್ಪೋಸ್ ಅನ್ನ ಮಾಡಿರ್ತಕ್ಕಂಥದ್ದು ಸರ್ಕಾರದ ಸ್ಕ್ಯಾಮ್ ಬಗ್ಗೆ. ಇದರ ಕುರಿತಂತೆ ನಾನು ಮಾತಾಡ್ತಾ ಹೋಗ್ತೇನೆ. ಎಲ್ಲೋ ಒಂದು ಕಡೆ ಇಂಧನ ಇಲಾಖೆ ಹೊಣೆ ಹೊತ್ತಿರತಕ್ಕಂಥ ಜಾರ್ಜ್ ಅವರು ಈ ಒಂದು ಎಲ್ಲೋ ಒಂದು ಕಡೆ ತಮ್ಮ ಹೊಣೆಗಾರಿಕೆಯನ್ನ ಮೆರೆಯುವಲ್ಲಿ ಖಂಡಿತವಾಗಲೂ ಕೂಡ ಅವರು ಫೇಲ್ ಆಗಿದ್ದಾರೆ ಅಂತಕ್ಕಂಥದ್ದು ವಿಪಕ್ಷಗಳ ಆರೋಪ. ಬನ್ನಿ ಅವರೇ ಮಾತಾಡ್ತಾ ಹೋಗ್ತೇನೆ. ಸರ್, ಇಂಧನ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರದ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದೀರಿ, ಈಗಾಗಲೇ ಯಾವ ರೀತಿ ಆಗಿದೆ ಅಂತ ಹೇಳಿ. ಮುಂದೆ ಏನು ಮತ್ತೆ ವಿಪಕ್ಷವಾಗಿ ಇದನ್ನು ಯಾವ ರೀತಿಯಾಗಿ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತೀರಿ? ನೋಡಿ, ಬಹಳ ಮುಖ್ಯವಾಗಿ ನಾವು ಬಹಳಷ್ಟು ಸಂದರ್ಭದಲ್ಲಿ ಸದನದ ಒಳಗೆ ಕಾಲಿಂಗ್ ಅಟೆನ್ಷನ್ ಮೂಲಕ ಮತ್ತು ಬಜೆಟ್ ನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಈ ಎರಡು ಸನ್ನಿವೇಶದಲ್ಲೂ ಸರ್ಕಾರದ ಗಮನ ಸೆಳೆದು ಯಾವ ರೀತಿ ಇಲ್ಲಿ ಕಾನೂನು ಉಲ್ಲಂಘನೆ ಆಗ್ತಿದೆ, ಅಧಿಕಾರ ದುರ್ಬಳಕೆ ಆಗಿದೆ, ದರ ಹೆಚ್ಚಾಗಿದೆ, ಕಡ್ಡಾಯ ಇಲ್ಲ ಅಂದ್ರೂ ಕಡ್ಡಾಯ ಇದೆ ಅಂತ ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ವಿ. ಆದರೂ ಸಹ ಎಲ್ಲ ಸರಿದೆ ಅಂತ ನಿನ್ನೆನೂ ಸಹ ಅವರ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಮುಂದೆ ಎಲ್ಲ ಸರಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಅದನ್ನ ಸಂಪೂರ್ಣವಾಗಿ ದಾಖಲೆ ಸಮೇತ ಇವತ್ತು ಎಲ್ಲಾ ದಾಖಲೆಗಳನ್ನು ಒದಗಿಸಿದೀವಿ. ಹೇಗೆ ಎಲ್ಲಾ ಹಂತದಲ್ಲೂ ಕಾನೂನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನು ತಿಳಿಸಿದೀವಿ ಮತ್ತು ದರ ಹೆಚ್ಚಾಗಿರೋದು ಎಲ್ಲವನ್ನು. ಹಾಗಾಗಿ ತಕ್ಷಣ ಈ ಒಂದು ಗುತ್ತಿಗೆಯನ್ನು ಹಿಂದೆ ಪಡೆದು ಎಲ್ಲವನ್ನು ಸರಿಪಡಿಸಿ ಹಿಂದೆ ಪಡಿಬೇಕು, ಅನ್ಯಾಯವನ್ನು ಸರಿಪಡಿಸಬೇಕು, ಹಿಂದೆ ಪಡಿಬೇಕು, ಕೊಟ್ಟಿರುವಂತಹ ಕಾಂಟ್ರಾಕ್ಟ್ ಹಿಂದೆ ಪಡಿಬೇಕು, ಕಡ್ಡಾಯ ಮಾಡಿರೋದನ್ನ ಹಿಂದೆ ಪಡಿಬೇಕು ಮತ್ತು ಇರೋ ಎಲ್ಲ ಗ್ರಾಹಕರಿಗೆ ಎಸ್ಕಾಮಿನ ದುಡ್ಡಲ್ಲಿ ಇರೋ ಎಲ್ಲ ಗ್ರಾಹಕರಿಗೂ ಒಳಪಡಿಸಲಿ. ಎಸ್ಕಾಮಿನ ದುಡ್ಡಲ್ಲಿ ಗ್ರಾಹಕರ ದುಡ್ಡಲ್ಲ. ಯಾಕಂದ್ರೆ ಇದು ಎಸ್ಕಾಮಿಗೆ ಅನುಕೂಲ ಆಗುತ್ತೆ. ಎಸ್ಕಾಮಿಗೆ ಅನುಕೂಲ ಆಗೋದಕ್ಕೆ ಗ್ರಾಹಕರ ಮೇಲೆ ಯಾಕೆ ಬರ ಎಳಿತೀರಾ? ಸೊ ನಿಮಗೆ ಲಾಭ ಆಗ್ತಿದೆ, ಅನುಕೂಲ ಆಗ್ತಿದೆ, ಅದನ್ನು ಸರಿಪಡಿಸಿ ಎಲ್ಲವನ್ನು ಮತ್ತೆ ಈ ಕೊಟ್ಟಿರುವಂತಹ ಟೆಂಡರ್ ಅಥವಾ ಕಾಂಟ್ರಾಕ್ಟ್ ಅನ್ನ ಹಿಂದೆ ಪಡಿಬೇಕು. ಹಿಂದೆ ಪಡಿಲಿಲ್ಲ ಅಂದ್ರೆ ಏನನ್ನು ಮಾಡ್ತೀವಿ ಅಂತ ಮುಂದಿನ ದಿನದಲ್ಲಿ ಇನ್ನೂ ಬಹಳ ತೀವ್ರವಾಗಿ ಕೈಗೆತ್ಕೊಂಡು 24 ಗಂಟೆ ಇವ್ರು ಹಿಂದೆ ಪಡಿಲಿಲ್ಲ ಅಂದ್ರೆ ಇವರ ಸಂಪೂರ್ಣವಾಗಿ ಭಯ ಎಳೆದು ಕಾನೂನಾತ್ಮಕವಾಗಿ ಇವನ್ನ ಚೌಕಟ್ಟಲ್ಲಿ ಕಾನೂನಿನ ಅನ್ವಯ ಆಗೋ ರೀತಿಯಲ್ಲಿ ಅದರ ಪರಿಣಾಮವನ್ನ ಅವ್ರು ಎದುರಿಸಬೇಕಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಸರ್. ಮುಂದೆ ನಮ್ಮ ಹೋರಾಟ ಯಾವ ಮಟ್ಟಿಗೆ ಇರುತ್ತೆ ಅನ್ನೋದನ್ನ ನಾವು ನಂತರ ಮಾಡಿ ತೋರಿಸ್ತೇವೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡೋಣ ಈ ಟೆಂಡರ್ ಅನ್ನ ವಾಪಸ್ ತೆಗೆದುಕೊಳ್ಳುತ್ತಾ ಸರ್ಕಾರ ಅಥವಾ ಇಲ್ವಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ಮ್ಯಾಡಿಸನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು. ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ. 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀ ಭಾರಿ ಐಟ್ ಆದಲ್ಲ ಮಾರ. ಮೇಡಮ್ ಕಣ್ರಿ ಸರ್, ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀವಿ ರಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.